ಈಗ ಮೂಡಾದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಗೆ 14 ಸೈಟ್ ಕೊಟ್ಟರು, ಒಂದು ಆರೋಪ. ಎರಡನೇದು ಆ ಒರಿಜಿನಲ್ ಜಾಗ ಇದೆಯಲ್ಲ ಅದು ಸರ್ಕಾರಿ ಜಾಗ ಅಂತೇಳಿ ಕುಮಾರಸ್ವಾಮಿ ಆರೋಪ ಮಾಡಿದರು. ನಿಂಗ ಜವರ ಅದು ಯಾರು ಅಂತ ಗೊತ್ತಿಲ್ಲ ಅಂತೇಳಿ. ಈಗೇನಾಗಿದೆ, ನಿಂಗ ಜವರ ಸಿಕ್ಬಿಟ್ಟಿದ್ದಾರೆ. ನಿಂಗ ವರ್ಸಸ್ ಅಥವಾ ಉರುಫ್ ಜವರ ಅವರಿಗೆ 3 ಮಕ್ಕಳಂತೆ. ಯಾರು? ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು. ಇದರಲ್ಲಿ ದೇವರಾಜನವನು ಮಾರ್ಬಿಟ್ಟಿದ್ದಾನಂತೆ. ಹಾಗಂತ ಈಗ ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು 3 ಮಕ್ಕಳು, ಅವರ ಮಕ್ಕಳು. ಇದು ಇವರ ಅಜ್ಜ. ಈಗ ಮಲ್ಲಯ್ಯನ ಮಗ ಜವರಯ್ಯ ಮತ್ತೊಬ್ಬ ಇದ್ದಾನೆ, ಅವನು ಆರೋಪ ಮಾಡಿದ್ದಾನೆ, ನಮ್ಗೆ ಗೊತ್ತೇ ಇರಲಿಲ್ಲ ಇಷ್ಟೆಲ್ಲ ಜಾಗ ಇದೆ ಅಂತೇಳಿ ನಮ್ಮ ಅಜ್ಜನಿಗೆ, ಎಲ್ಲ ಮಾರ್ಬಿಟ್ಟಿದ್ದಾರೆ ಅಂತೇಳಿ. ಬನ್ನಿ ಅದನ್ನು ಕೇಳಿಸ್ಕೊಳ್ಳಿ. ನಮ್ಮ ಚಿಕ್ಕಪ್ಪ ದೇವರಾಜು, ನಮ್ಮ ಚಿಕ್ಕಪ್ಪ ಅವರು ಮಾಡಿರೋದು. ನನ್ನ ತಾತ ಜವರಯ್ಯ, ಅವ್ರಿಗೆ 3 ಜನ ಮಕ್ಕಳು, ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು. ಮಾಧ್ಯಮದಲ್ಲಿ ಬಂದು ನೋಡುವಲ್ಲ, ಯಾರೋ ಮಲ್ಲಿಕಾರ್ಜುನ ಅವರು ಮಾಡಿದಾರಲ್ಲ, ಅದನ್ನು ನೋಡಿ ಗೊತ್ತಾಯಿತು. ದೇವರಾಜು ಅವರು ಜಮೀನು ಮಾಡಿದ್ದಾರೆ, ಆಸ್ತಿ ಮಾರೋದು ನಮಗೆ ಗೊತ್ತಿಲ್ಲ, ಅದೇ ಮುಖಾಂತರ ಗೊತ್ತಾಗಿದೆ. ನಮಗೆ ಮಾಡಿದ್ರೆ ನಮ್ಗೆ ಪರಿಹಾರ ನಮಗೂ ಸಿಗ್ಬೇಕು. ಅದರಲ್ಲಿ ಮಾಡೋದು ಗೊತ್ತಿಲ್ವಲ್ಲ ನಮಗೆ. ಓಕೆ, ಆನಂದ್ ಹೇಳ್ದ ಅಂತ ಅಂದ್ಬಿಟ್ಟು ನೀವೀಗ ನೀರೆಲ್ಲ ನೋಡೋಕೆ ಹೋಗಬೇಡಿ. ಒಂದು ವಾರ ಕೇವಲ ಟಿ ವಿಯಲ್ಲೇ ನೋಡಿ. ಆನಂದ್ ಫುಲ್ ಖುಷಿಯಲ್ಲಿ ಹೇಳಿದ್ದಾನೆ, ಬನ್ನಿ ಬನ್ನಿ ನೋಡಿ, ಈಗೆಲ್ಲ ಏನು ಹೋಗೋದು ಬೇಡ, ಒಂದು ವಾರ ಕಳೆದ ನಂತರ. ಆಮೇಲೆ ತಮಿಳ್ನಾಡಿಗೆ ಬೇಕಾ ನೀರು? ಬೇಕಾ ನೀರು? ನೀರು 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 ಎಷ್ಟು ಬೇಕು? ಮೊನ್ನೆ 1,000 ಕಳಿಸಿ ಒಂದು ಬಂತಲ್ವಾ, ಫುಲ್ ಗಲಾಟೆ ಆಯಿತು ಸರ್ವಪಕ್ಷ. ಅದಕ್ಕೆ ಹೇಳಿದ್ದು ನೈಸರ್ಗಿಕ ನ್ಯಾಯ. ಎಷ್ಟು ಬೇಕು ನೀರು? ನಾವು ಕನ್ನಡಿಗರು ಎಷ್ಟು ಬೇಕು ನೀರು ಕೊಟ್ಬಿಡ್ತೀವಿ. ಆದರೆ ನಮಗಿಲ್ಲದಿದ್ದ ಕೇಳಬೇಡಿ, ಹಂಚಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಈಗ ನಾವು ಉತ್ತರ ಕನ್ನಡ, ಆಮೇಲೆ ಮಂಗಳೂರು, ಉಡುಪಿ, ಇಲ್ಲಿ ಮಾತ್ರ ನೆರೆ ಅಲ್ಲ ನೋಡಿ. ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ಕೊಯ್ನಾ ಜಲಾಶಯ ತುಂಬುತ್ತೆ. ಕೊಯ್ನಾ ಜಲಾಶಯ ತುಂಬಿದರೆ ಕೃಷ್ಣಾ ನದಿಗೆ ನೀರು ಬರುತ್ತೆ. ಕೃಷ್ಣಾ ನದಿಗೆ ನೀರು ಬಂದರೆ ನಿಮಗೆ ಉತ್ತರ ಕರ್ನಾಟಕದಲ್ಲಿ ಮಳೆ ಆಗಿಲ್ಲ ಅಂದರೂ ಕೂಡ ನೆರೆ ಬಂದುಬಿಡುತ್ತೆ. ದಟ್ ಈಸ್ ವೆರಿ ಡೇಂಜರಸ್. ಬನ್ನಿ ಅದರ ಬಗ್ಗೆ ಒಂದು ಸ್ಟೋರಿ. ಮಹಾರಾಷ್ಟ್ರದಲ್ಲಿ ವರುಣನ ರೌದ್ರ ನರ್ತನ. ಚಿಕ್ಕೋಡಿ, ಬೆಳಗಾವಿಯಲ್ಲಿ ಪ್ರವಾಹದ ಭೀತಿ. ಮಹಾಮಳೆಗೆ ಮಹಾರಾಷ್ಟ್ರ ಅಕ್ಷರಶಃ ನಲುಗಿ ಹೋಗಿದೆ. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಮಳೆಗೆ ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿದೆ. ಬೆಳಗಾವಿ, ಚಿಕ್ಕೋಡಿಯಲ್ಲಿ ಪ್ರವಾಹದ ಆತಂಕದ ಢವಢವ ಶುರುವಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಧಾರಾಕಾರ ಮಳೆ ಆಗ್ತಿದೆ. ಹೀಗಾಗಿ ಖಾನಾಪುರ ತಾಲೂಕಿನ ಹಲಾತ್ರಿ ನಾಲಾ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಏನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಲಾತ್ರಿ ನಾಲಾದ ಏನು ಸೇತುವೆ ಮೇಲೆ ಇರುವಂಥ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ನಿರಂತರವಾಗಿ ಕಳೆದ 2 ವಾರಗಳಿಂದ ಕೂಡ ಇಲ್ಲಿ ಖಾನಾಪುರ ಮತ್ತು ಕನಕುಂಬಿ ಭಾಗದಲ್ಲಿ ಸಾಕಷ್ಟು ಮಳೆ ಆಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಗೆ ಕಾಡಂಚಿನ ಗ್ರಾಮಸ್ಥರ ಪರಿಸ್ಥಿತಿ ಅಯೋಮಯವಾಗಿದೆ. ನೇರಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 4ಕ್ಕೂ ಹೆಚ್ಚು ಗ್ರಾಮಗಳ ಜನರು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಗೌಳಿವಾಡ, ಕೊಂಗಳ, ಪಾಸ್ತೋಳಿ ಗ್ರಾಮಸ್ಥರ ಬದುಕು ಅಯೋಮಯವಾಗಿದೆ. ಮಲಪ್ರಭಾ ನದಿಯಲ್ಲಿ ಒಳಹರಿವು ಹೆಚ್ಚಾಗಿದೆ. ಖಾನಾಪುರ ಹೊರವಲಯದಲ್ಲಿರುವ ಹಾಲಾತ್ರಿ ಸೇತುವೆ ಮುಳುಗಡೆಯಾಗಿದೆ. ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಇದಾಗಿದ್ದು ಗ್ರಾಮಸ್ಥರು ಪರದಾಡುವಂತಾಗಿದೆ. ಗೋಕಾಕ್ ಸಮೀಪದ ಸಂಕೇಶ್ವರ, ಗಡಹಿಂಗ್ಲೆಜ್ ಸಂಪರ್ಕಿಸುವ ಸೇತುವೆ ಮುಳುಗಡೆಯಾಗಿದೆ. ಜೊತೆಗೆ ಖಾನಾಪುರ, ಹೆಮ್ಮಡಗ ಸಂಪರ್ಕಿಸುವ ರಸ್ತೆ ಮುಳುಗಡೆಯಾಗಿದೆ. ಮಳೆಗೆ ಆಮಂಗಾವ ರಸ್ತೆ ಸಂಪರ್ಕ ಕಡಿತ. ಅನಾರೋಗ್ಯ ಪೀಡಿತ ಮಹಿಳೆ ಹೊತ್ತು ಕಾಲ್ನಡಿಗೆ. ಬೆಳಗಾವಿಯ ಖಾನಾಪುರ ತಾಲೂಕಿನ ಆಮಂಗಾವ ಗ್ರಾಮದಲ್ಲಿ ಮಳೆ ಅವಾಂತರವನ್ನೇ ಸೃಷ್ಟಿಸಿದೆ. ಸೇತುವೆ ಮುಳುಗಡೆ ಆಗಿದ್ರಿಂದ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಬರಲಾಗದೆ ಅನಾರೋಗ್ಯ ಪೀಡಿತ ಮಹಿಳೆಯನ್ನ ಹೊತ್ತು ಕಾಲ್ನಡಿಗೆಯಲ್ಲಿ ಕರೆದೊಯ್ಯಲಾಗಿದೆ. 4 ಕಿಲೋಮೀಟರ್ ಹೊತ್ತು ತಂದು ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಲಾಗಿದೆ.
ಶಿವಮೊಗ್ಗದಲ್ಲಿ ನಿರಂತರ ಮಳೆಗೆ ಕಾರುಗಳ ಮೇಲೆ ಕಾಂಪೌಂಡ್ ಉರುಳಿ ಬಿದ್ದಿದೆ. ರಸ್ತೆ ಪಕ್ಕದಲ್ಲಿ ಪಾರ್ಕಿಂಗ್ ಮಾಡಿದ್ದ ಕಾರುಗಳು ಜಖಮ್ಮಾಗಿವೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಲಾಗಿದ್ದು, ವಿಶ್ವ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಬೋಟಿಂಗ್ ಸ್ಥಗಿತಗೊಳಿಸಲಾಗಿದೆ. ಭಾರೀ ಮಳೆಗೆ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ 13 ಸೇತುವೆಗಳು ಮುಳುಗಡೆಯಾಗಿವೆ. ಕೃಷ್ಣಾ, ಮಲಪ್ರಭಾ, ದೂದಗಂಗಾ, ಅಬ್ಬರ ಹೀಗೆ ಮುಂದುವರೆದರೆ ಸಾಲು ಸಾಲು ಅವಾಂತರಗಳಿಗೆ ಬದುಕು ನೀರು ಪಾಲಾಗಲಿದೆ. ಬ್ಯೂರೋ ನೋಡಿ, ಪ್ರಕೃತಿ ಮನಸ್ಸು ಮಾಡಿದರೆ ಯಾವುದೇ ಸಮಸ್ಯೆಗಳನ್ನು 2 ನಿಮಿಷದಲ್ಲಿ ಪರಿಹಾರ ಮಾಡ್ಬೋದು. ಫಾರ್ ಎಕ್ಸಾಂಪಲ್, KRSನಿಂದ ನೀರು ಬಿಡ್ತಾ ಇದ್ದಾರೆ ತಮಿಳುನಾಡಿಗೆ. ಎಷ್ಟು ಗಲಾಟೆ ಆಯಿತು. ಈಗ ಕೇಳಿ, ಎಷ್ಟು ಬೇಕು ನೀರು. ಮಂಡ್ಯ ಮೈಸೂರಿನಾದ್ಯಂತ ಉತ್ತಮ ಮಳೆ ಆಗ್ತಾ ಇದೆ. KRS ತುಂಬಿ ಹರಿತಾ ಇದೆ. ಅಂದರೆ KRSಗೆ ಒಳಹರಿವು ಜಾಸ್ತಿ ಆಗಿದೆ. KRS ಡ್ಯಾಮ್ನಿಂದ ಕಾವೇರಿ ನದಿಗೆ ನೀರು ರಿಲೀಸ್ ಮಾಡಲಾಗಿದೆ. ಡ್ಯಾಮ್ನ 10 ಗೇಟ್ ಮೂಲಕ 10,000 ಕ್ಯೂಸೆಕ್ಸ್ ನೀರು. ಮೊನ್ನೆ ಅಷ್ಟೇ ಹೇಳ್ತಾ ಇದ್ರು 1,000 ಕ್ಯೂಸೆಕ್ಸ್ ಬಿಡಿ ಅಂತ. 10,000 ಕ್ಯೂಸೆಕ್ಸ್ ಬೇಕಾ ನೀರು? ಅದಕ್ಕೆ ಪ್ರಕೃತಿ ನೈಸರ್ಗಿಕ ನ್ಯಾಯ ಅಂತ ಕರಿತೀವಿ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಅದು. ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾದಲ್ಲಿ ರಮಣೀಯ ದೃಶ್ಯ ಸರಿಯಾಗಿದೆ. ಫುಲ್ ಫ್ರೇಮ್ ತಗೊಳ್ಳಿ, ನೋಡ್ಕೊಳ್ಳಿ. ಆಮೇಲೆ ನಮ್ಮದೊಂದು ವಾಕ್ ಥ್ರೂ ಮಾಡಿದ್ದಾರೆ ಅಲ್ಲಿ. ವಾಹ್, ಏನು ಚಂದ ರೀ. ಮಂಡ್ಯ ಜಿಲ್ಲೆಯ ಐತಿಹಾಸಿಕ KRS ಭರ್ತಿ ಅಂಚಿಗೆ ತಲುಪಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಡ್ಯಾಮ್ನಿಂದ ಕಾವೇರಿ ನದಿಗೆ ನೀರನ್ನು ಬಿಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು, KRS ಅಣೆಕಟ್ಟೆಯಿಂದ ಕಾವೇರಿ ನದಿಗೆ ನೀರನ್ನು ಬಿಡಲಾಗ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ದಿನದಿಂದ ದಿನಕ್ಕೆ KRS ಡ್ಯಾಮ್ಗೆ ಬರ್ತಿರುವಂಥ ಒಳ ಹರಿವಿನ ಪ್ರಮಾಣವು ಕೂಡ ಏರಿಕೆ ಆಗಿರುವಂಥದ್ದು. ಇವತ್ತು 50,000 ಕ್ಯೂಸೆಕ್ಕು ಅಧಿಕ ಪ್ರಮಾಣದ ನೀರು ಡ್ಯಾಮ್ಗೆ ಹರಿದು ಬರ್ತಾ ಇದೆ. ಮತ್ತೊಂದೆಡೆ 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ KRS ಜಲಾಶಯ ಈಗಾಗಲೇ 120 ಅಡಿ ಭರ್ತಿಯಾಗಿರುವಂಥದ್ದು. ಮುಂಜಾಗ್ರತಾ ಕ್ರಮವಾಗಿ ಡ್ಯಾಮ್ನಿಂದ ಕಾವೇರಿ ನದಿಗೆ ನೀರನ್ನು ಬಿಡಲಾಗ್ತಾ ಇದೆ. ಸಂಜೆ ವೇಳೆಗೆ ಈ ನೀರಿನ ಪ್ರಮಾಣ ಮತ್ತಷ್ಟು ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಮಂಡ್ಯ ಜಿಲ್ಲೆಯ ಕಾವೇರಿ ನದಿ ಪಾತ್ರದಲ್ಲಿ ಸಾಕಷ್ಟು ಆತಂಕದ ವಾತಾವರಣವು ಕೂಡ ನಿರ್ಮಾಣ ಆಗಿರುವಂಥದ್ದು. ಸುಮಾರು 92 ಗ್ರಾಮಗಳಲ್ಲಿ ನೆರೆಯ ಭೀತಿ ಶುರುವಾಗಿದೆ. ಒಂದೆಡೆ ನೆರೆಯ ಭೀತಿ ಆದರೆ ಮತ್ತೊಂದೆಡೆ ಪ್ರವಾಸಿ ತಾಣಗಳಲ್ಲಿ ಕಾವೇರಿ ಮಾತೆ ಕೈ ಬೀಸಿ ಪ್ರವಾಸಿಗರನ್ನ ಕರೀತಾ ಇರುವಂಥ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಡ್ಯಾಮ್ನಿಂದ ಹಾಲ್ನೊರೆಯಂತೆ ಉಕ್ಕಿ ಕಾವೇರಿ ಮಾತೆ ಹರಿದೋಗ್ತಾ ಇರುವಂಥ ರುದ್ರ ರಮಣೀಯ ದೃಶ್ಯಗಳನ್ನು ನೋಡೋದಕ್ಕೆ ಇಲ್ಲಿ ಸಿಗ್ತಾ ಇದೆ. ಏನು ಪ್ರೇಕ್ಷಕರು ವೀಕ್ಷಕರು ಮನೆಯಲ್ಲಿರ್ತಾರೆ ಅಂಥವ್ರಿಗೆ ಈ ದೃಶ್ಯವನ್ನು ತಲುಪಿಸೋ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ಈ ಒಂದು ರುದ್ರ ರಮಣೀಯ ದೃಶ್ಯವನ್ನು ಸೆರೆ ಮಾಡಿ ಪ್ರಸಾರ ಮಾಡಲಾಗ್ತಾ ಇರುವಂಥದ್ದು. ಈಗಾಗಲೇ KRS ಡ್ಯಾಮ್ನಿಂದ 10 ಗೇಟ್ಗಳಲ್ಲಿ 15,000 ಕ್ಯೂಸೆಕ್ಕು ಅಧಿಕ ಪ್ರಮಾಣದ ನೀರನ್ನು ಕಾವೇರಿ ನದಿಗೆ ಬಿಡಲಾಗ್ತಾ ಇದೆ. ಪರಿಣಾಮ ಮನಮೋಹಕ ದೃಶ್ಯಗಳು ನಮಗೆ ಈ ಡ್ಯಾಮ್ನ ಮುಂಭಾಗ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೊಂದೆಡೆ ಸಾಕಷ್ಟು ತಾಣಗಳಲ್ಲಿ ಅಂದರೆ ಏನು ಕಾವೇರಿ ನದಿ ಪಾತ್ರದ ಪ್ರವಾಸಿ ತಾಣಗಳಲ್ಲಿ ಕಾವೇರಿ ಮಾತೆ ಪ್ರವಾಸಿಗರನ್ನು ಆಕರ್ಷಿಸ್ತಾ ಇರುವಂಥದ್ದು. 2 ವರ್ಷಗಳ ಬಳಿಕ ಈ ಪ್ರಮಾಣದ ನೀರು ಕಾವೇರಿ ನದಿಯಲ್ಲಿ ಹೋಗ್ತಾ ಇರೋದ್ರಿಂದ ಸಾಕಷ್ಟು ಪ್ರವಾಸಿಗರು ಈ ಒಂದು ದೃಶ್ಯವನ್ನು ನೋಡಿ ಏನು ಖುಷಿಯನ್ನು ಪಡ್ತಾ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಕಾವೇರಿ ನದಿ ಪಾತ್ರದಲ್ಲಿ ಒಂದೆಡೆ ಏನು ಪ್ರವಾಹದ ಭೀತಿ ಎದುರಾಗಿದೆ, ಮತ್ತೊಂದು ಕಡೆ ಏನು ರುದ್ರ ರಮಣೀಯ ಮನಮೋಹಕ ದೃಶ್ಯಗಳು ಕಾವೇರಿ ನದಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.